ಮಾಲಿವುಡ್ ಮೈಗೆ ಅಂಟ್ಕೊಂಡಿದ್ದ ಅನಿಷ್ಟ ಈಗ ಚಂದನವನಕ್ಕೂ ಮೆತ್ತಿಕೊಂಡಿದೆ. ಕಾಸ್ಟಿಂಗ್ ಕೌಚ್ ಗಂಧದ ಗುಡಿಯ ಸುಗಂಧವನ್ನ ಹಾಳು ಮಾಡಿದೆ. ಸೆಕ್ಸ್ ದೋಖಾ ವಿರುದ್ಧ ಸಿನಿತಾರೆಯರು ಕೆರಳಿ ಕೆಂಡವಾಗಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬಿರುಗಾಳಿ ಮಾಲಿವುಡ್ನಂತೆ ಸ್ಯಾಂಡಲ್ವುಡ್ನಲ್ಲೂ ಸೆಕ್ಸ್ ಬಿರುಗಾಳಿ ಬೀಸಿದೆ. ಚಂದನವನದಲ್ಲೂ ಮಲಯಾಳಂ ಚಿತ್ರರಂಗದಂತೆ ಸೆಕ್ಸ್ ದೋಖಾ ಬಯಲಾಗಿದೆ. ಕನ್ನಡ ಚಿತ್ರರಂಗದಲ್ಲೂ ಸಿನಿಮಾದಲ್ಲಿ ಚಾನ್ಸ್ ಬೇಕಿದ್ರೆ ನಟಿಯರು ಪಲ್ಲಂಗ ಏರ್ಲೇಬೇಕಂತೆ. ಇಂಥದ್ದೊಂದು ಸ್ಫೋಟಕ ಸುದ್ದಿ ಗಂಧದ ಗುಡಿಯಲ್ಲಿ ಸಂಚಲನ ಸೃಷ್ಟಿಸಿದೆ. ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದ ಸೆಲೆಬ್ರಿಟೀಸ್. ಹೇಮಾ ಸಮಿತಿ ರಚನೆಯಾಗಿದ್ದೇ ತಡ ಮಲಯಾಳಂ ಚಿತ್ರರಂಗದ ಕರ್ಮಕಾಂಡಗಳು ಬಟಾಬಯಲಾಗಿದೆ. ಒಂದೊಂದೇ ಸೆಕ್ಸ್ ಹಗರಣ ಬಯಲಿಗೆ ಬಂದಿದೆ. ಶಾಕಿಂಗ್ ವಿಷಯ ಅಂದ್ರೆ ಚಂದನವನದಲ್ಲೂ ಕಾಸ್ಟಿಂಗ್ ಕೌಚ್ ತನಿಖೆಗೆ ಸಿನಿ ತಾರೆಯರು ಆಗ್ರಹಿಸಿದ್ದಾರೆ. ನಿಜ, ಕನ್ನಡ ಚಿತ್ರರಂಗದಲ್ಲಿನ ಕಾಸ್ಟಿಂಗ್ ಕೌಚ್ ತನಿಖೆಗೆ ಸ್ಯಾಂಡಲ್ವುಡ್ನ ನಟ ನಟಿಯರು ಸಿಎಂ ಸಿದ್ದರಾಮಯ್ಯರವರಿಗೆ ಪತ್ರ ಬರೆದಿದ್ದಾರೆ. ಖುದ್ದು ನಟಿ ಆಶಿಕಾ ರಂಗನಾಥ್, ಅಂದ್ರಿತಾ ರೈ ಸೇರಿದಂತೆ ಹಲವು ಸಿನಿ ತಾರೆಯರು ಸಹಿ ಹಾಕಿದ್ದಾರೆ. ಕನ್ನಡ ಚಿತ್ರರಂಗದ ಲೈಂಗಿಕ ದೌರ್ಜನ್ಯದ ಸಮಗ್ರ ತನಿಖೆಗೆ ಆಗ್ರಹಿಸಿದ್ದಾರೆ. ಸಿಎಂಗೆ ಬರೆದ ಪತ್ರದಲ್ಲಿ ಸಹಿ ಹಾಕಿದ್ದೇವೆ ಅಂತ ಖುದ್ದು ನಟಿ ಅಂದ್ರಿತಾ ರೈ ಆಶಿಕಾ ರಂಗನಾಥ್ ರಿಪಬ್ಲಿಕ್ ಕನ್ನಡಕ್ಕೆ ಖಚಿತ ಮಾಹಿತಿ ಕೊಟ್ಟಿದ್ದಾರೆ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿ ರಚಿಸಿ ನಟಿಯರಿಗೆ ನ್ಯಾಯ ಕೊಡಿಸಿ ಅಂತ ನಟ ಚೇತನ್ ಆಗ್ರಹಿಸಿದ್ದಾರೆ. ಖಂಡಿತ ನನಗೆ ಬಹಳ ಜನ ಮಹಿಳೆಯರು, ನಟಿಯರು, ಮತ್ತು ನಾವು ಕೂಡ ICC ಮಾಡಿದಾಗ ಬರೀ ನಟಿಯರಷ್ಟೇ ಅಲ್ಲ, ಎಷ್ಟೋ ಜನ ಒಕ್ಕೂಟದಲ್ಲಿರೋ ಕಾರ್ಮಿಕ ಮಹಿಳೆ, ಹೇರ್ ಡ್ರೆಸ್ಸರ್ಸ್ಗಳು, ಅನೇಕ ರೀತಿಯಲ್ಲಿ ಇದು ನಾವು ನಡೆದಿದೆ. ಇದು ಬರೀ ನಟಿಯರು ಆಗೋದಷ್ಟೇ ಅಲ್ಲ, ಅಥವಾ ಬರೀ ಹೊಸಬ್ರಿಗಾಗೋದಷ್ಟೇ ಅಲ್ಲ, ಎಲ್ಲ ಡಿಪಾರ್ಟ್ಮೆಂಟಿನ ಮಹಿಳೆಯರಿಗೆ ಬೇರೆ ಬೇರೆ ಮಟ್ಟಕ್ಕೆ ಇದು ನಡೆದೋಗಿರುತ್ತೆ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಈ ಒಂದು ಲೈಂಗಿಕ ದೌರ್ಜನ್ಯ ಏನು ತಲೆಮಾರುಗಳಿಂದ ನಡೆದಿದೆ ಅದರ ಮೇಲೆ ಕಡಿವಾಣ ಹಾಕಬೇಕು. ನಮ್ಗೆ 153 ಜನ ನಮ್ಮ ಜೊತೆ ಸೇರಿದ್ದಾರೆ. ದೊಡ್ಡ ದೊಡ್ಡ ಆ ಹೆಸರುವಾಸಿ ವ್ಯಕ್ತಿಗಳ ಜೊತೆ ಎಲ್ಲ ರೀತಿಯಲ್ಲೂ ಲಿಂಗ ಸಮಾನತೆಗೋಸ್ಕರ ಹೋರಾಟ ಮಾಡ್ಕೊಂಡು ವಿಶ್ವಾಸಾರ್ಹತೆ ಪಡೆದಿರೋರು ನಮ್ಮ ಜೊತೆ ಸೇರಿದ್ದಾರೆ. ಸೊ ನಾವು ಈ ಒಗ್ಗಟ್ಟಿನಲ್ಲಿ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಈಕ್ವಾಲಿಟಿ ಫೈರ್, ನಾವು ಕರ್ನಾಟಕಕ್ಕೆ ಒಂದು ಉತ್ತಮವಾದ ಚಿತ್ರರಂಗ ಬೇಕು. ನಮ್ಮ ಕರ್ನಾಟಕ ಸರ್ಕಾರಗಳು ಯಾವುದೂ ಈ ಥರದ್ದು ಒಂದು ಕಮಿಟಿ ರಿಪೋರ್ಟ್ ಮಾಡಿಲ್ಲ. ಪಿನರಾಯಿ ವಿಜಯನ್ ಅವರು ಕೇರಳ ಸರ್ಕಾರ, ಅವರ ಪಕ್ಷದ ಸರ್ಕಾರಗಳು ಮಾಡ್ಬೋದು ಅಂದರೆ ಯಾಕೆ ಸಿದ್ದರಾಮಯ್ಯನವರು ದೊಡ್ಡದಾಗಿ ಸಂವಿಧಾನ ನಾವು ಎತ್ತಿ ಹಿಡಿತೀವಿ, ನಾವು ಬೇರೆಯವರೆಲ್ಲ ಸಂವಿಧಾನ ವಿರೋಧಿ ಅನ್ನೋರು? ನಿಮಗೆ ಮಹಿಳೆಯರಿಗೆ ಅನ್ಯಾಯ ಆಗ್ತಿದ್ದಾಗ ನಿಮಗೆ ಕಾಣಲ್ವಾ? ಮಹಿಳೆಯರ ದೌರ್ಜನ್ಯ ಆಗ್ತಿದ್ದಾಗ ನಿಮಗೆ ಅದ್ರ ಬಗ್ಗೆ ಗಮನ ಇಲ್ವಾ? ನೀವು ಮಾಡಿ ತೋರಿಸಿ. ನೀವು ಎಷ್ಟು ಮಟ್ಟಿಗೆ ನಿಮ್ಮ ಕಾಳಜಿ ಇದೆ 50% ಜನರ ಬಗ್ಗೆ ಅಂತ ನೀವು ತೋರಿಸ್ಬಿಟ್ಟು ನಮಗೂ ಕೂಡ ಹೇಮಾ ಕಮಿಟಿ ರಿಪೋರ್ಟ್ ಅನ್ನೋದು ಹೇಗೆ ಒಂದು ನ್ಯಾಯಾಧೀಶರು, ಒಂದು ರಿಟೈರ್ಡ್ ನ್ಯಾಯಾಧೀಶರು ಮಾಡಿದರೋ, ನಮಗೂ ಕೂಡ ಒಂದು ಹೈಕೋರ್ಟ್ ಜಡ್ಜು, ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ ನ್ಯಾಯಾಧೀಶರು ತಂದುಬಿಟ್ಟು ನಮಗೆ ಏನೇನಿದೆ ಅನ್ಯಾಯ ಆಗಿದೆ ಅಂತ ಬಿಡಿಸಿ ಹೇಳಬೇಕು. ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಮತ್ತು ಈಕ್ವಾಲಿಟಿ ಸಂಸ್ಥೆಯ ಆರೋಪ ಸ್ಯಾಂಡಲ್ವುಡ್ನಲ್ಲಿ ಹಲ್ಚಲ್ ಎಬ್ಬಿಸಿದೆ. ಸಿಎಂಗೆ ಪತ್ರ ಬರೆದಿರೋದ್ರಿಂದ ರಾಜಕೀಯ ರೂಪ ಪಡೆದಿದೆ. ಸ್ಯಾಂಡಲ್ವುಡ್ನ ಈ ಸೆಕ್ಸ್ ದೋಖಾ ಮುಂದೆ ಯಾರ ಕೊರಳು ಸುತ್ತಿಕೊಳ್ಳುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಚಂದನವನಕ್ಕೂ ಮಾಲಿವುಡ್ನ ಕೆಟ್ಟ ಗಾಳಿ ಬೀಸಿದೆ. ಕಾಸ್ಟಿಂಗ್ ಕೌಚ್ ವಿರುದ್ಧ ಸೆಲೆಬ್ರಿಟಿಗಳು ಸಿಡಿದೆದ್ದಿದ್ದಾರೆ. ಸ್ಯಾಂಡಲ್ವುಡ್ನ ಕರಾಳ ಮುಖವನ್ನ ಸಂಜನಾ ಗಲ್ರಾನಿ ಬಯಲು ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಸೆಕ್ಸ್ ದೋಖಾ. ಚಂದನವನದಲ್ಲಿ ಸೆಕ್ಸ್ ದೋಖಾ ಸದ್ದು ಮಾಡ್ತಿದೆ. ಮಾಲಿವುಡ್ನಂತೆ ಸ್ಯಾಂಡಲ್ವುಡ್ನಲ್ಲೂ ಕಾಸ್ಟಿಂಗ್ ಕೋಚ್ ತಾಂಡವವಾಡ್ತಿದೆಯಂತೆ. ಈ ಬಗ್ಗೆ ತನಿಖೆ ಮಾಡುವಂತೆ ಫೈರ್ ಸಂಸ್ಥೆ ಧ್ವನಿ ಎತ್ತುತ್ತಿದ್ದಂತೆ ಒಬ್ಬೊಬ್ಬರೇ ನಟಿಯರು ಮುಂದೆ ಬರ್ತಿದ್ದಾರೆ. ತಮಗಾದ ಕೆಟ್ಟ ಅನುಭವವನ್ನ ಹೊರಹಾಕ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ನಟಿ ಸಂಜನಾ ಗಲ್ರಾನಿ ಸ್ಯಾಂಡಲ್ವುಡ್ ಕರಾಳ ಮುಖವನ್ನ ಬಯಲಿಗೆಳೆದಿದ್ದಾರೆ. ಗ್ಲಾಮರಸ್ ಆಗಿ ನಟಿಸುವಂತೆ ಟಾರ್ಚರ್. ನಾನು ಒಂದು ಗ್ಲಾಮರಸ್ ಆದ ಸಿನಿಮಾ ಸೈನ್ ಮಾಡಿದ್ದೆ. ಆ ಪರ್ಟಿಕ್ಯುಲರ್ ಸಿನಿಮಾದ ಹೆಸರುಗಳನ್ನ ನಾನು ಎತ್ಕೊಳಕ್ ಇಷ್ಟ ಪಡಲ್ಲ. ಬಟ್ ಆ ಒಂದ್ ಸಿನಿಮಾ ನಾನು ಸೈನ್ ಮಾಡಿದಾಗ ಒಂದಿಷ್ಟು ನೀವು ಗ್ಲಾಮರ್ ಮಾಡ್ಬೇಕು ಅಂತ ನನಗೆ ಹೇಳಲಾಯ್ತು. ಸಿನಿಮಾ ಸೈನ್ ಆದ್ಮೇಲೆ ಇನ್ನ ಸ್ವಲ್ಪ ಮಾಡಿ ಅಂತ ನನ್ ಮೇಲೆ ತುಂಬಾ ಪ್ರೆಷರ್ ಹಾಕ್ಬಿಟ್ಟು
ಗ್ಲಾಮರಸ್ ಆಗಿ ನಟಿಸದಿದ್ರೆ ಬ್ಯಾನ್ ಬೆದರಿಕೆ. ಪ್ರೆಷರ್ ಹಾಕಿ ನನ್ನನ್ನ ಇಲ್ಲ ಸಿನಿಮಾಗೆ ಒಳ್ಳೇದಾಗತ್ತೆ, ಸಿನಿಮಾ ಹಿಟ್ ಆಗತ್ತೆ, ಇನ್ನ ಮಾಡಿ ಇನ್ನೊಂದ್ ಸೀನೆ ಮಾಡಿ ಕೇಳ್ಬೇಕು. ನೀವು ಮಾತ್ ಹೇಳಿದ್ರೆ ಕೇಳ್ಬೇಕು. ಲೊಕೇಶನ್ ಅಲ್ಲಿ ಕೇಳಿಲ್ಲ ಅಂದ್ರೆ ಕೆಟ್ಟ ಕಲಾವಿದರಾಗ್ತೀರಾ, ಇಂಡಸ್ಟ್ರಿಯಲ್ ಬ್ಯಾನ್ ಆಗ್ತೀರಾ, ಇಂಡಸ್ಟ್ರಿಯಲ್ ಕೆಟ್ಟ ಹೆಸರು ಬರುತ್ತೆ ಅಂತ. ಐ ವಾಸ್ ವೆರಿ ಯಂಗ್. ತನ್ನ ತಾಯಿಯನ್ನ 2 ಕಿಲೋಮೀಟರ್ ದೂರ ಕೂರಿಸಿದ್ರು. ಆ ಕಾಲದಲ್ಲಿ ನಾನು 17 year old ಆಗಿದ್ದೆ. ನನಗೆ ಆ ಮೆಚುರಿಟಿ ಇದ್ದಿಲ್ಲ. ನಾನ್ ನನ್ನ ತಾಯಿ ಸಮೇತನೂ ಶೂಟಿಂಗಿಗೆ ಹೋಗಿದ್ದೆ. ನಾನ್ ಶೂಟಿಂಗಿಗೆ ಹೋದಾಗ ನನ್ನ ತಾಯಿನ 2 ಕಿಲೋಮೀಟರ್ ದೂರ ಕುಣ್ಸಿದ್ರು. ಶೂಟಿಂಗ್ ನಡೀತಾ ಇರುವಾಗ ಇನ್ನ ಸ್ವಲ್ಪ ಮಾಡಿ ಸಿನಿಮಾಗೆ ಒಳ್ಳೇದಾಗತ್ತೆ, ಸಿನಿಮಾ ಹಿಟ್ ಆದ್ರೇನೆ ನಿಮಗೆ ಹೆಸರು ಬರುತ್ತೆ, ಪ್ರೆಷರ್ ಹಾಕಿ ಮಾಡಿಸಿದ್ರು. ಅದ್ರ ಬಗ್ಗೆ ನಾನು ಒಂದು ಸ್ವಲ್ಪ ವರ್ಷದ ಹಿಂದೆ ಮಾತಾಡ್ದೆ. ಅದ್ರಿಂದ ಏನಾಯ್ತು, ಇಡೀ ಸಂಘನೇ ನನ್ ವಿರುದ್ಧ ಬಂದ್ಬಿಡ್ತು. ಈಗ ನನಗೆ ಆಕ್ಚುಲಿ ನಾನೊಂದು ದೊಡ್ಡ ಪತ್ರನೇ ಬರ್ದಿದ್ದೀನಿ. ನಾಳೆನೋ ನಾಳಿದ್ದಲ್ಲಿ ನಿಮ್ಮ ಎಲ್ಲರ ಮುಂದೆ ಇದು ಬರುತ್ತೆ. ಬಟ್ ಈ ಪತ್ರದ ಬಗ್ಗೆ ವಿವರಣೆ ಫಸ್ಟ್ ಟೈಮ್ ನಿಮ್ ಚಾನೆಲ್ ಅಲ್ಲೇ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟೋ ನಟಿಯರು ಹೆದರಿ ಓಡಿ ಹೋಗಿದ್ದಾರೆ. ಒಂದ್ 5% ಜನ ಇರ್ತಾರೆ ಸರ್. ಅವರಿಂದ ಅಂತೂ ಹೆಣ್ಮಕ್ಳು ಹೆದರ್ಕೊಂಡ್ಬಿಟ್ಟು ಇಂಡಸ್ಟ್ರಿನೇ ಬಿಟ್ಟು ಎಲ್ಲೋ ಓಡೋಗ್ತಾರೆ. ಜಿಂದಗಿನಲ್ಲಿ ತಿರ್ಗಾ ರಿಟರ್ನೇ ಬರಲ್ಲ. ಹೊಸ ನಿರ್ಮಾಪಕರ ಜೊತೆ ಕೆಲಸವೇ ಮಾಡಲ್ಲ. ನಾನ್ ಹೊಸ ಪ್ರೊಡ್ಯೂಸರು, ನಾನ್ ಹೊಸ ಡೈರೆಕ್ಟರ್ ಅಂತ ನನಗೆ ಈಗ್ಲೂ 1-2 years ಬ್ಯಾಕ್ ಫೋನ್ ಬರುತ್ತೆ. ನೀವು ಹೊಸ ಪ್ರೊಡ್ಯೂಸರ್ ಅಲ್ಲ. ನಾನಂತೂ ಈಗ ಎಷ್ಟು ಎಚ್ಚರಿಕೆ ಆಗಿದ್ದೀನಿ ಅಂದ್ರೆ, ಹೊಸ ಡೈರೆಕ್ಟರ್ಸ್ ಜೊತೆ ನಾನು ಮಾಡ್ತಾನೆ ಇಲ್ಲ, ಹೊಸ ಪ್ರೊಡ್ಯೂಸರ್ಸ್ ಜೊತೆ ನಾನು ಮಾಡ್ತಾನೆ ಇಲ್ಲ. ನೀವು 1-2 ಫಿಲ್ಮ್ಸ್ ಮಾಡ್ಬಿಟ್ಟು ರಿಲೀಸ್ ಮಾಡಿ, ನೀವ್ ಹೇಗ್ ಮಾಡಿದೀರಾ ಆ ಸಿನಿಮಾ ನೋಡಾದ್ಮೇಲೆನೆ ನಾನು ನಿಮಗೆ ಸೆಕೆಂಡ್ ಮೂವಿಗೆ ಖಂಡಿತ ಸಿಗ್ತೀನಿ ಅಂತ ನಾನು ನಮಸ್ಕಾರನೇ ಹಾಕ್ಬಿಟ್ಟಿದೀನಿ. ನೋಡಿದ್ರಲ್ವಾ ಕನ್ನಡ ಚಿತ್ರರಂಗದ ಕರಾಳತೆಯನ್ನ ನಟಿ ಸಂಜನಾ ಗಲ್ರಾನಿ ಹೇಗೆ ಎಳೆಯಾಗಿ ತೆರೆದಿಟ್ಟರು ಅಂತ. ಇದು ಒಬ್ಬ ಸಂಜನಾ ಗಲ್ರಾನಿ ಕಥೆ. ಹೀಗೆ ಇನ್ನು ಅದೆಷ್ಟೋ ನಟಿಯರಿಗೆ ಇಂಥ ಕರಾಳ ಅನುಭವ ಆಗಿದೆಯೋ ಆ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮ್ಮ ರಾಜ್ಯದಲ್ಲಿ ಮಡಿವಂತಿಕೆ ಇದೆ. ರಿಪಬ್ಲಿಕನ್ ಜೊತೆ ಪ್ರಶಾಂತ್ ಸಂಬರ್ಗಿ ಮಾತನಾಡಿದ್ದಾರೆ. 2018ರಲ್ಲಿ ಅರ್ಜುನ್ ಸರ್ಜಾ ವಿರುದ್ಧ ಕೇಸ್ ಕೂಡ ಆಗಿತ್ತು. ಅರ್ಜುನ್ ಸರ್ಜಾ ವಿರುದ್ಧ ಮೀಟು ಕೇಸ್ ಆಗಿತ್ತು. ಫೇಮ್ ಆಗಬೇಕು ಅಂತ ಶ್ರುತಿ ಹರಿಹರನ್ ಕೇಸ್ ಹಾಕಿದ್ರು. ಈಗ ಚೇತನ್ ಅಹಿಂಸಾ ಮತ್ತೆ ತಮ್ಮ ಬುದ್ಧಿ ತೋರಿಸ್ತಿದ್ದಾರೆ. ಇವಾಗಲೂ ಪ್ರಚಾರದ ಹುಚ್ಚಿಗೆ ಈ ರೀತಿ ಮಾಡ್ತಿದ್ದಾರೆ ಕೂಡ. ಯಾವುದೇ ಪುರಾವೆ ಇಲ್ಲದೆ ಈ ರೀತಿ ಆರೋಪ ಮಾಡ್ತಿದ್ದಾರೆ. ಕಮ್ಮಿ ಲೆವೆಲ್ನಲ್ಲಿ ಈ ರೀತಿ ಆಗಬಹುದು, ಪ್ರಚಾರಕ್ಕಾಗಿ ಈ ರೀತಿ ಕೃತ್ಯಗಳು ನಡೆಯುತ್ತಿದೆ ಅಂತ ಪ್ರಶಾಂತ್ ಸಂಬರ್ಗಿ ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. ಕರ್ನಾಟಕ ಮತ್ತು ಕನ್ನಡ ಇಂಡಸ್ಟ್ರಿ, ಸ್ಯಾಂಡಲ್ವುಡ್ ಅನ್ನೋದಾಗಲಿ, ಇಲ್ಲಿ ಸ್ವಲ್ಪ ಮಡಿವಂತಿಕೆ ಇದೆ. ಇಲ್ಲಿ ನಟರಾಗಿರ್ಬೋದು, ನಟಿಯರಾಗಿರ್ಬೋದು, ಒಂದು ಮಡಿವಂತಿಕೆ ಇದೆ. 2018ರಲ್ಲಿ ಅರ್ಜುನ್ ಸರ್ಜಾ ಅವರ ಮೇಲೆ ಶ್ರುತಿ ಹರಿಹರನ್ ಅವರು ಮಾಡಿರ್ತಕ್ಕಂಥ ಒಂದು ಆಪಾದನೆ ಏನಿತ್ತು, ನನ್ನನ್ನು ಬಳಸ್ಕೊಂಡಿದ್ದಾರೆ,